ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶವಾಣಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 10 ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದ್ರೆ ಇದರಲ್ಲಿ ಏನಂದ್ರೆ 2ನೇ ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ನಮಗೆ ಕೇಳಬಹುದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ 2 ಅಂಕದ ಪ್ರಶ್ನೆಗಳು. ಒಂದು, ವಿವಿಧ ಅಧ್ಯಯನ ದೃಷ್ಟಿಕೋನಗಳಲ್ಲಿ ಬಳಸುವ ಪ್ರಧಾನ ವಿಧಾನಗಳನ್ನು ತಿಳಿಸಿರಿ. 2, ದೃಷ್ಟಿಕೋನ ಎಂದರೇನು? 3, ಅಲೆನ್ ಬಾಲ್ ಅಧ್ಯಯನದ ವಿಧಾನಗಳನ್ನು ಎಷ್ಟು ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ ಹಾಗೂ ಅವುಗಳು ಯಾವುವು? ಇನ್ನು 4ನೇ ಪ್ರಶ್ನೆ, ತತ್ವಶಾಸ್ತ್ರೀಯ ವಿಧಾನದ ಪ್ರಮುಖ ಪ್ರತಿಪಾದಕರನ್ನು ಹೆಸರಿಸಿರಿ. 5, ತತ್ವಶಾಸ್ತ್ರೀಯ ವಿಧಾನದ 2 ದೋಷಗಳನ್ನು ಬರೆಯಿರಿ. ಇನ್ನು 6, ಐತಿಹಾಸಿಕ ವಿಧಾನದ 2 ಅನುಕೂಲಗಳನ್ನು ತಿಳಿಸಿರಿ. 7, ಸಾಂಸ್ಥಿಕ ವಿಧಾನವು ಯಾವ ರಾಜಕೀಯ ಸಂಸ್ಥೆಗಳನ್ನು ಅರಿಯಲು ಸಹಕಾರಿಯಾಗಿದೆ? 8, ವ್ಯವಸ್ಥೆ ಎಂದರೇನು? 9, ರಚನಾತ್ಮಕ ಕಾರ್ಯಾತ್ಮಕ ವಿಧಾನದ ತಿರುಳೇನು? 10, ಕಾರ್ಲ್ ಡ್ಯೂಚ್ ದೃಷ್ಟಿಯಲ್ಲಿ ಸಂಪರ್ಕ ಎಂದರೇನು? 11, ಸಂಪರ್ಕ ವಿಧಾನದ 3 ಲಕ್ಷಣಗಳನ್ನು ಬರೆಯಿರಿ. 12, ನಿರ್ಧಾರ ಕೈಗೊಳ್ಳುವಿಕೆ ಎಂದರೇನು? 13, ನಿರ್ಧಾರ ಕೈಗೊಳ್ಳುವಿಕೆ ಕುರಿತಂತೆ ರಿಚರ್ಡ್ ಸೈಡರ್ ಅವರ ಅಭಿಪ್ರಾಯಗಳನ್ನು ಬರೆಯಿರಿ ಅಂತಕ್ಕಂಥ ಇದೇನಪ್ಪ ಅಂತಂದ್ರೆ 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನು 5 ಅಂಕದ ಪ್ರಶ್ನೆಗಳು ನೋಡೋದಾದ್ರೆ, ಐತಿಹಾಸಿಕ ವಿಧಾನವನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಇನ್ನು 2ನೇ ಪ್ರಶ್ನೆ, ಸಾಂಸ್ಥಿಕ ವಿಧಾನದ ಅಗತ್ಯವನ್ನು ಚರ್ಚಿಸಿರಿ. ಇನ್ನು 3, ಡ್ಯೂಚ್ ಪ್ರತಿಪಾದಿಸಿರುವ ಸಂಪರ್ಕ ವಿಧಾನವನ್ನು ಪರಿಶೀಲಿಸಿರಿ. ಇನ್ನು 4, ನಿರ್ಧಾರ ಕೈಗೊಳ್ಳುವಿಕೆ ವಿಧಾನವನ್ನು ವಿವರಿಸಿರಿ. ಇಷ್ಟಂದ್ರೆ 5 ಅಂಕದ ಪ್ರಶ್ನೆಗಳಿರ್ತವೆ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ, ತೌಲನಿಕ ರಾಜಕೀಯದ ಅಧ್ಯಯನಕ್ಕೆ ಉಪಯುಕ್ತವಾದ ಸಾಂಪ್ರದಾಯಿಕ ವಿಧಾನಗಳನ್ನು ಪರಿಶೀಲಿಸಿರಿ. ಇನ್ನು 2, ತೌಲನಿಕ ರಾಜಕೀಯ ಅಧ್ಯಯನಕ್ಕೆ ಉಪಯುಕ್ತವಾದ ಆಧುನಿಕ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತಕ್ಕಂಥ ಈ ಒಂದು 2ನೇ ಅಧ್ಯಾಯ ಅಂದರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅಧ್ಯಯನದ ವಿಧಾನಗಳು ಅಂತಕ್ಕಂಥ ಈ ಒಂದು 2ನೇ ಅಧ್ಯಾಯದಲ್ಲಿ ಯಾವ್ಯಾವ ರೀತಿ ನಮಗೆ ಎಕ್ಸಾಮಲ್ಲಿ ಕೇಳಬಹುದು ಅಂತಕ್ಕಂಥ ಪ್ರಶ್ನೆಗಳನ್ನು ನೋಡಿದೆವು. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋಗಳು ನೋಡಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯದೊಂದಿಗೆ ಬರೋಣ. ಧನ್ಯವಾದಗಳು.